10 ಚಕ್ರದ ಲಾರಿ ಆಕ್ಟಿವಾ ನಡುವೆ ಭೀಕರ ಅಪಘಾತ, ದಾಂಡೇಲಿಯ ಯುವತಿ ಗಂಭೀರ ಗಾಯ. ಜಗಲ್ಬೇಟ್ ಸಿಂಗರ್ಗಾಂವ್ ದಾಂಡೇಲಿ ರಸ್ತೆಯ ಸಿಂಗರ್ಗಾಂವ್ ಕ್ರಾಸ್ ಸಮೀಪ 10 ಚಕ್ರದ ಲಾರಿಯೊಂದು ಆಕ್ಟಿವಾಗೆ ಡಿಕ್ಕಿ ಹೊಡೆದ ಪರಿಣಾಮ ದಾಂಡೇಲಿ ಮೂಲದ ಯುವತಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬುಧವಾರ ಸಂಜೆ ನಡೆದಿದೆ. KA 25B8922 ನೋಂದಣಿಯ 10 ಚಕ್ರದ ಲಾರಿಯು ಜಗಲ್ಬೇಟ್ನಿಂದ ದಾಂಡೇಲಿಯತ್ತ ಬರುತ್ತಿದ್ದ KA 65K6409 ನೋಂದಣಿಯ ಆಕ್ಟಿವಾಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಆಕ್ಟಿವಾ ಸವಾರಿಯಾಗಿದ್ದ ದಾಂಡೇಲಿಯ ಯುವತಿ ಗಂಭೀರವಾಗಿ ಗಾಯಗೊಂಡಿದ್ದು, ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾಹಿತಿಯ ಪ್ರಕಾರ ಗಾಯಗೊಂಡ ಯುವತಿ ಚೈತನ್ಯ ಸಂಘದ ವತಿಯಿಂದ ನೀಡಲಾಗಿದ್ದ ಸಾಲದ ವಸೂಲಿಗಾಗಿ ಜಗಲ್ಬೇಟ್ಗೆ ತೆರಳಿದಳು. ವಸೂಲಿಯ ಕಾರ್ಯ ಮುಗಿಸಿ ದಾಂಡೇಲಿಗೆ ಹಿಂತಿರುಗುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಈ ಅಪಘಾತದ ಹಿನ್ನೆಲೆಯಲ್ಲಿ ಸ್ಥಳೀಯರು ರಸ್ತೆ ಸುರಕ್ಷತೆ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಜಗಲ್ಬೇಟ್ ಸಿಂಗರ್ಗಾಂವ್ ದಾಂಡೇಲಿ ರಸ್ತೆ ಅತ್ಯಂತ ಕಿರಿದಾಗಿದ್ದು, ಈ ಮಾರ್ಗದಲ್ಲಿ 4 ಚಕ್ರದ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶವಿದೆ. 6 ಚಕ್ರ ಹಾಗೂ 10 ಚಕ್ರದಂತಹ ಭಾರೀ ವಾಹನಗಳ ಸಂಚಾರಕ್ಕೆ ನಿರ್ಬಂಧವಿದ್ದರೂ ದಾಂಡೇಲಿಯಿಂದ ಜಗಲ್ಬೇಟ್ಗೆ ಇದು ಸಮೀಪದ ಮಾರ್ಗವಾಗಿರುವುದರಿಂದ ನಿಯಮ ಉಲ್ಲಂಘಿಸಿ ಅನೇಕ ಭಾರೀ ವಾಹನಗಳು ವಿಶೇಷವಾಗಿ ಸಂಜೆ ವೇಳೆಯ ನಂತರ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇಂತಹ ನಿಯಮ ಉಲ್ಲಂಘನೆಯಿಂದ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದು, ಜೀವಹಾನಿಯ ಆತಂಕ ಹೆಚ್ಚಾಗಿದೆ. ಆದ್ದರಿಂದ ಈ ಮಾರ್ಗದಲ್ಲಿ ಅಕ್ರಮವಾಗಿ ಸಂಚರಿಸುವ ಭಾರೀ ವಾಹನಗಳ ವಿರುದ್ಧ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಿತ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ನಿಯಮವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.